ಸದ್ಯ ಕೇಸರಿ ಪಡೆಗೆ ಬಂಡಾಯಗಾರರದೇ ದೊಡ್ಡ ಟೆನ್ಷನ್. ಮನವೊಲಿಕೆ ವಿಫಲ. ಬಿಎಸ್ವೈ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಈಶ್ವರಪ್ಪ ರೆಬಲ್ ಆಗಿದ್ದಾರೆ. ಬಿಜೆಪಿ ನಾಯಕರಿಗೆ ಅದೇ ದೊಡ್ಡ ಟ್ರಬಲ್. ಕೇಸರಿ ಪಡೆಗೆ ಬಂಡಾಯಗಾರರದೇ ದೊಡ್ಡ ಟೆನ್ಷನ್. ಮನವೊಲಿಕೆ ಪ್ರಯತ್ನಗಳು ಎಲ್ಲವೂ ಕೂಡ ವಿಫಲವಾಗಿದ್ದಾವೆ. ಬಿಎಸ್ವೈ ವಿರುದ್ಧ ಈಶ್ವರಪ್ಪ ಕೆಂಡ ಕಾರ್ತಾ ಇದ್ದಾರೆ. ಈಶ್ವರಪ್ಪ ಸದ್ಯ ರೆಬಲ್ ಆಗಿರೋದೇ ಬಿಜೆಪಿ ನಾಯಕರಿಗೆ ದೊಡ್ಡ ಟ್ರಬಲ್ ಆಗಿದೆ. ಈಶ್ವರಪ್ಪ ಅವರ ಸಿಟ್ಟನ್ನ ಬಿಜೆಪಿ ಹೈಕಮಾಂಡ್ ತಣಿಸುತ್ತಾ? ಸಾಧ್ಯ ಇದೆಯಾ? ಮುನಿಸಿಗೆ ಮುಲಾಮು ಹಚ್ಚಲಿದ್ದಾರಾ ನರೇಂದ್ರ ಮೋದಿ? ಶಿವಮೊಗ್ಗ ಹಾವೇರಿಯಲ್ಲಿ ಬಂಡಾಯ ಸ್ಪರ್ಧೆಯ ಕಂಟಕ ಬಿಜೆಪಿಗಿದೆ. ಇದು ಈಶ್ವರಪ್ಪನವರೇನು ಸಾಮಾನ್ಯ ನಾಯಕರಲ್ಲ. ಪುತ್ರನಿಗೆ ಸೂಕ್ತ ಸ್ಥಾನಮಾನದ ಭರವಸೆ ಏನಾದರೂ ಬಿಜೆಪಿ ಹೈಕಮಾಂಡ್ ಕೊಟ್ರೆ ಇವರುಗಳು ಈಶ್ವರಪ್ಪನವರು ಸುಮ್ಮನೆ ಆಗ್ತಾರಾ? ಈಶ್ವರಪ್ಪನನ್ನ ಸಮಾಧಾನ ಮಾಡೋದಕ್ಕೆ ಬಿಜೆಪಿ ಮಾಡ್ಕೊಂಡಿರುವಂತಹ ಪ್ಲಾನ್ ಏನು ಇಡಬಹುದು ಅವ್ರ ಮುಂದೆ ಆಫರ್ ಅನ್ನ? ನಿರ್ಧಾರದಿಂದ ಹಿಂದೆ ಯಾವುದೇ ಕಾರಣಕ್ಕೂ ಸರಿಯಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಸೊ ನಿಲುವನ್ನ ಬದಲಾಯಿಸ್ತಾರಾ? ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರೂಪೇಶ್, ಸದ್ಯ ಈಶ್ವರಪ್ಪನವರು ಏನು ಬಂಡಾಯ ಎದ್ದಿದ್ದಾರೆ ಅಥವಾ ಸಿಟ್ಟು ಮಾಡ್ಕೊಂಡಿದ್ದಾರೆ, ಅದನ್ನ ಹೇಗೆ ತಣಿಸುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಈಶ್ವರಪ್ಪನವರು ಸಾಮಾನ್ಯ ನಾಯಕರಲ್ಲ, ಅವರಿಗೆ ಅವರದ್ದೇ ಆದಂತಹ ಪ್ರಭಾವ ಇದೆ, ವರ್ಚಸ್ಸಿದೆ, ಎಲ್ಲವೂ ಕೂಡ ಇದೆ. ಸೊ ಈಶ್ವರಪ್ಪನವರು ಬಂಡಾಯ ಸ್ಪರ್ಧೆಯಿಂದ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ನೆಕ್ಸ್ಟ್? ಬಿಜೆಪಿ ಮುಂದಿರುವ ಪ್ಲಾನ್ ಏನು? ಸಿಂಧೂರ, ಪ್ರಮುಖವಾಗಿ ಯಡಿಯೂರಪ್ಪನವ್ರು ಹೇಳ್ತಾ ಇರ್ತಾರೆ ಸೈಕಲ್ನಲ್ಲಿ ಸುತ್ತಿ ಪಕ್ಷವನ್ನು ಕಟ್ಟಿದೆ ಅಂತೇಳಿ. ಸೈಕಲ್ನಲ್ಲಿ ಯಡಿಯೂರಪ್ಪನ ಮುಂದೆ ಕೂತಿದ್ರೆ ಹಿಂದೆ ಈಶ್ವರಪ್ಪನವ್ರು ಕೂತಿದ್ರು. ಯಾಕಂದರೆ ಅಷ್ಟು ಪ್ರಮಾಣದಲ್ಲಿ ಅವರಿಗೆ 40 ವರ್ಷದ ರಾಜಕೀಯದ ಅನುಭವ ಇದೆ. ಅದೇ ರೀತಿಯಾಗಿ ಬಿಜೆಪಿ ಪಕ್ಷವನ್ನು ಕಟ್ಟುವುದರಲ್ಲಿ ಯಡಿಯೂರಪ್ಪನವರು ಮೊದಲಿಗರಾದರೆ, ಎರಡನೇ ಅವರು ಈಶ್ವರಪ್ಪನವರು. ರಾಜ್ಯದಲ್ಲಿ ಬಿಜೆಪಿ ಬರಲಿಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ನಾಯಕ ಕೂಡ. ಹೀಗಾಗಿ ಅವ್ರನ್ನ ಮನವೊಲಿಸಲಿಕ್ಕೆ ಬಿಜೆಪಿ ಸತತ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ಹೇಳ್ತಕ್ಕಂಥದ್ದು ಬಿಜೆಪಿ ನಾಯಕರಿಗೂ ಕೂಡ ರಾಜ್ಯ ನಾಯಕರಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಭರವಸೆ ಕೊಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ನಾಯಕರಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕಾಗುತ್ತೆ. ನೇರವಾಗಿ ಇಲ್ಲಿ ಯಡಿಯೂರಪ್ಪನ ಕುಟುಂಬದವ್ರ ಮೇಲೆ ಹೇಳ್ತಾರೆ, ಯಡಿಯೂರಪ್ಪನವರ ಮಕ್ಕಳಿಗೆ ಟಿಕೆಟ್ ಸಿಗುತ್ತೆ, ಅವರ ಸಾಕಷ್ಟು ಹುದ್ದೆಗಳು ಕೂಡ ಸಿಗುತ್ತೆ, ಆದರೆ ನನ್ನ ಮಗನಿಗೆ ಯಾಕಿಲ್ಲ ಅಂತೇಳಿ. ಯಾಕಂದ್ರೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ, ಸಕ್ರಿಯ ರಾಜಕಾರಣ ಮಾಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಮಗನಿಗೆ ರೀಪ್ಲೇಸ್ಮೆಂಟ್ ಮಾಡಿಕೊಡಿ ಅಂತೇಳಿ ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಇದೀಗ ಪ್ರಹ್ಲಾದ್ ಜೋಶಿ ಅವರು ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟರು, ಇದಕ್ಕೆ ಆಗಲಿಲ್ಲ. ಯಡಿಯೂರಪ್ಪನವ್ರು ಮಾತಾಡಿದ್ರು ಕೂಡ ಯಡಿಯೂರಪ್ಪನ ಮಾತನ್ನ ಇಲ್ಲಿ ಈಶ್ವರಪ್ಪನವರು ಕೇಳಿರಲಿಲ್ಲ, ವಿಜೇಂದ್ರ ಮಾತನ್ನ ಕೇಳೋದೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಹೈಕಮಾಂಡ್, ಯಾಕಂದ್ರೆ ರಾಜ್ಯ ಉಸ್ತುವಾರಿಗಳು ಕೂಡ ನಿನ್ನೆ ಮನೆ ಹೋದಾಗ ಅವ್ರಿಗೆ ಭೇಟಿಗೆ ಸಾಧ್ಯ ಆಗಿರಲಿಲ್ಲ, ಯಡಿಯೂರಪ್ಪನವ್ರು ಮನೆಗೆ ಬಂದಿರಲಿಲ್ಲ, ಹೊರಗಡೆ ಇದ್ರು ಅನ್ನೋಂಥ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ಕೂಡ ತಲೆದೋರ್ತಾ ಇದೆ. ಯಾಕಂತ ಹೇಳಿದ್ರೆ ಶಿವಮೊಗ್ಗದಲ್ಲೇ ಈ ಒಂದು ಸಮಾವೇಶ ಆಗ್ತಾ ಇದೆ. ಮೋದಿಯವರ ಸಮಾವೇಶ 2 ಗಂಟೆಗಿದೆ, ಇನ್ನೂ ಕೂಡ ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಮಾವೇಶಕ್ಕೆ ಎಲ್ಲಾದರೂ ಈಶ್ವರಪ್ಪನವ್ರು ಬಂದಿಲ್ಲ ಅಂತ ಹೇಳಿದ್ರೆ ಬಿಜೆಪಿಗೊಂದು ದೊಡ್ಡ ಮಟ್ಟಿಗೆ ಸಮಸ್ಯೆಗಳು. ಯಾಕಂತ ಹೇಳಿದ್ರೆ ಪಕ್ಷದಲ್ಲಿರ್ತಕ್ಕಂಥ ಅಸಮಾಧಾನವನ್ನ, ಅದೇ ರೀತಿಯಾಗಿ ಮಾಜಿ ಉಪಮುಖ್ಯಮಂತ್ರಿಯನ್ನು ಕೂಡ ಇಲ್ಲಿ ಒಂದು ಮನವೊಲಿಸಲಿಕ್ಕೆ ಆಗಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರುತ್ತೆ. ಹೀಗಾಗಿ ಒಂದಿಷ್ಟು ಮುಜುಗರ. ಅದೇ ರೀತಿಯಾಗಿ ಹಾವೇರಿ ಮತ್ತು ಶಿವಮೊಗ್ಗದಲ್ಲಿ ಬಂಡಾಯವನ್ನ ಸಾರುವಂಥ ಸಾಧ್ಯತೆಗಳು ಹೆಚ್ಚಾಗ್ತಿದೆ. ಹೀಗಾಗಿ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಯಡಿಯೂರಪ್ಪನವರನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಇವರ ಅಸಮಾಧಾನವನ್ನು ಹೋಗಲಾಡಿಸಬೇಕು ಅಂತೇಳಿ ಸತತವಾಗಿ 2 ಟೀಮ್ ಮೂಲಕವಾಗಿ ಬಿಜೆಪಿ ಕಸರತ್ತನ್ನು ಮಾಡ್ತಾ ಇದೆ. ರಾಜ್ಯ ನಾಯಕರುಗಳು ಅದೇ ರೀತಿಯ ಕೇಂದ್ರ ನಾಯಕರ ಮೂಲಕವೂ ಕೂಡ ಮನವೊಲಿಸುವಂಥ ಪ್ರಯತ್ನವನ್ನು ಬಿಜೆಪಿ ಹೈಕಮಾಂಡ್, ಅದೇ ರೀತಿ ಬಿಜೆಪಿ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಆದರೆ ಸೂಕ್ತವಾಗಿರ್ತಕ್ಕಂಥ ಭರವಸೆಗಳು ಕೊಡಬೇಕು. ಯಾಕಂತ ಹೇಳಿದ್ರೆ ಹಿಂದೆ ರಾಯಣ್ಣ ಬ್ರಿಗೇಡ್ ಅಂತೇಳಿ ಈಶ್ವರಪ್ಪನವ್ರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಅಸಮಾಧಾನ ಆಗುತ್ತೆ. ಪ್ಯಾಲೇಸ್ ಗ್ರೌಂಡಲ್ಲಿ ಸಮಾವೇಶವನ್ನು ಮಾಡ್ತಾರೆ. ಈ ಮೂಲಕವಾಗಿ ಹಿಂದುಳಿದವರಿಗೆ, ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಅಂತೇಳಿ ಬಿಂಬಿಸಲಿಕ್ಕೆ ಈಶ್ವರಪ್ಪನ ಹೊರಟಿದ್ರು. ಆವಾಗಲೂ ಕೂಡ ಈಶ್ವರಪ್ಪನ ಅನ್ಯಾಯ ಆಗಿತ್ತು. ಅದಾದ ಬಳಿಕವಾಗಿ ಅವ್ರನ್ನ ಮನವೊಲಿಕೆಯನ್ನು ಮಾಡಲಾಗುತ್ತೆ. ಆದರೆ ಇದೀಗ ಹೇಗೆ ಮನವೊಲಿಕೆ ಮಾಡ್ತಾರೆ ಅನ್ನೋದು ಕುತೂಹಲದ ಪ್ರಶ್ನೆ. ಸಿಂಧೂರ, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.